ರಿಸಲ್ಟ್ ಬಂದಿದೆ. ಉಡುಪಿ ಫಸ್ಟ್, ದಕ್ಷಿಣ ಕನ್ನಡ ಸೆಕೆಂಡ್. ಓಕೆ, ಆದರೆ ಬಾಲಕಿಯರ ಮೇಲುಗೈ ಪ್ರತಿಸಲದಂತೆ. ಪ್ರಶ್ನೆ ಏನಪ್ಪ ಅಂತಂದರೆ, ಆಮೇಲೆ ಈ ಬಾಲಕಿಯರು ಎಲ್ಲಿಗೆ ಹೋಗ್ತಾರೆ? ಇಷ್ಟೆಲ್ಲ ಪ್ರತಿಭಾವಂತರಾಗಿರುವಂಥ ಬಾಲಕಿಯರ ಉನ್ನತ ಶಿಕ್ಷಣಗಳಿಗಾಗಿ ಸರ್ಕಾರಗಳು ಯಾಕೆ ಮನಸ್ಸು ಮಾಡ್ತಾ ಇಲ್ಲ? ಇದರ ಜೊತೆಗೆ ಈ ಸರ್ಕಾರಿ ಶಾಲೆಗಳಲ್ಲಿ ಬಡವರ ಮಕ್ಕಳು ಮಾತ್ರ ಓದಬೇಕಾ? ಕೆಲವು ರಾಜಕಾರಣಿಗಳ ಮಕ್ಕಳು ಎಲ್ಲೆಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಿಮಗೆ ಸಾಕ್ಷಿ ಸಮೇತ ನಿಮ್ಮ ಮುಂದಿಡ್ತೀನಿ. ಆಮೇಲೆ ಇನ್ನೊಂದು ವಿಚಾರ ಗೊತ್ತಾ, ವಿಧಾನಸೌಧ ನೋಡೋಕ್ಕೆ ಬಂದಿರ್ತೀರಲ್ವ ನೀವೆಲ್ಲ, ಹೊರಗಡೆ ನಿಂತ್ಕೊಂಡು ಫೋಟೋ ಗಿಡೆಲ್ಲ ತೆಗಿತೀರಿ. ಇನ್ನು ರಜಾ ದಿನಗಳಲ್ಲಿ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಒಳಗೋಗೋಕ್ಕೆ ಬಿಡ್ತಾರಂತೆ. ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡಬೇಕು. ಬಟ್ ವಿಷಯ ಏನು ಗೊತ್ತಾ, ದುಡ್ಡು ಕೊಡಬೇಕು, ಪುಕ್ಷಟೆ ಇಲ್ಲ. ಅಯ್ಯೋ, ಅದಕ್ಕೂ ದುಡ್ಡು ಕೇಳ್ತಾ ಇದ್ದೀರಲ್ವಪ್ಪ ಅಂತೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ದರ್ಶನ್ ಇವತ್ತು ಕೋರ್ಟ್ಗೆ ಹಾಜರಾಗಬೇಕಾಗಿತ್ತು, ಹಾಜರಾಗಲಿಲ್ಲ. ಜಡ್ಜು ಫುಲ್ ಸಿಕ್ಕಾಪಟ್ಟೆ ಗರಂ ಆಗ್ಬಿಟ್ರು. ನೆಕ್ಸ್ಟ್ ಟೈಮ್ ಹಿಂಗೆಲ್ಲ ಆದರೆ ಆಗಲ್ಲ ಅಂತ ಹೇಳಿದ್ದಾರೆ. ಎಲ್ಲ ವಿಚಾರಗಳು ಹೇಳ್ತೀನಿ. ಅದಕ್ಕಿಂತ ಮೊದಲು ಈ ಕ್ಷಣದ ಹೆಡ್ಲೈನ್ಸ್. ಒಂದೊಂದೇ ಬೆಲೆ ಹೆಚ್ಚಿಸ್ತಾ ಇದೆ ಕೈ ಸರ್ಕಾರ. ಜನಾಕ್ರೋಶ ಹೆಸರಲ್ಲಿ ಬಿಜೆಪಿ ಮಹಾಸಮರ. ಹೋರಾಟಕ್ಕೆ ಹೊಡೆತ ಕೊಟ್ಟ ಸಿಲಿಂಡರ್ ದರ. ಆ ಕಡೆ ನಟ ದರ್ಶನ್ ಭರ್ಜರಿ ಶೂಟಿಂಗ್, ಈ ಕಡೆ ಕೋರ್ಟ್ಗೆ ಬಂತು ಡಿ ಗ್ಯಾಂಗ್. ಕಾಟೇರ ಗೈರಾಗಿದ್ದಕ್ಕೆ ಜಡ್ಜ್ ಫುಲ್ ರಾಂಗ್. ಹೊರಬಿತ್ತು ಸೆಕೆಂಡ್ PUC ರಿಸಲ್ಟ್. ಉಡುಪಿ ಫಸ್ಟ್, ಯಾದಗಿರಿ ಲಾಸ್ಟ್. ಈ ಬಾರಿಯೂ ಬಾಲಕಿಯರೇ ಬೆಸ್ಟ್. ಡೆಡ್ಲಿ ಆಹಾರಗಳ ವಿರುದ್ಧ ಜೋರಾಯಿತು ಸಂಘರ್ಷ. ಬಾಟಲ್ ನೀರಿನಲ್ಲೂ ಇದೆಯಂತೆ ವಿಷ. ಮತ್ತಷ್ಟು ಪರೀಕ್ಷೆ ನಡೆಸಲು ಗುಂಡ್ರಾವ್ ಆದೇಶ. ಇವತ್ತು PUC ಫಲಿತಾಂಶ ಪ್ರಕಟವಾಗಿದೆ. ಕಳೆದ ಬಾರಿಗೆ ಹೋಲಿಸಿದರೆ ಫಲಿತಾಂಶ ತುಸು ಕಡಿಮೆಯಾಗಿ ಬಂದಿದೆ. ಅನೇಕ ಶಾಲೆಗಳಲ್ಲಿ ಫಲಿತಾಂಶ ಕಡಿಮೆ ಬಂದಿದೆ. ಪ್ರತಿ ಬಾರಿಯಂತೆ ವಿದ್ಯಾರ್ಥಿನಿಯರು ಮೇಲುಗೈ ಸಾಧನೆ ಮಾಡಿದರೆ ಉತ್ತರ ಕರ್ನಾಟಕದ ಜಿಲ್ಲೆಗಳು ಕಡೆಯ ಸ್ಥಾನದಲ್ಲೇ ಉಳಿದಿವೆ. ಅವತ್ತಿನಿಂದ ಇವತ್ತಿನ ತನಕ ನಾವು ಕೇಳ್ತಾ ಇರುವಂಥ ಪ್ರಶ್ನೆ, ಉತ್ತರ ಕರ್ನಾಟಕದ ಈ ಶಿಕ್ಷಣ ವ್ಯವಸ್ಥೆಯನ್ನು ಮೇಲಕ್ಕೆತ್ತುವುದಕ್ಕೆ ಯಾಕೆ ಯಾರು ಕೂಡ ಪ್ರಯತ್ನ ಮಾಡ್ತಾ ಇಲ್ಲ? ಉತ್ತರ ಕರ್ನಾಟಕದ ಘಟಾನುಘಟಿ ರಾಜಕಾರಣಿಗಳು ಬಂದು ಇಲ್ಲಿ ಭಾಷಣ ಬಿಗಿತಾರೆ, ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಯಾವತ್ತಾದರೂ ಸದನದಲ್ಲಿ ಅದರ ಬಗ್ಗೆ ಮಾತಾಡಿದ್ದಾರಾ? ಉತ್ತರ ಕರ್ನಾಟಕದ ಮಕ್ಕಳಿಗೆ ಆಗುವಂಥ ತೊಂದರೆ ಯಾವುದು ಅಂತಂದರೆ, ಒಂದು ಇಂಗ್ಲೀಷು, ಒಂದು ಮ್ಯಾಥ್ಸ್. ಒಂದು ಇಂಗ್ಲೀಷು, ಒಂದು ಮ್ಯಾಥ್ಸು, ಒಂದು ಸೈನ್ಸ್, ಇದು 3 ಸಬ್ಜೆಕ್ಟ್. ಇದರ ಬಗ್ಗೆ ಏನಾದರೂ ಮಾಡಬೇಕು. ಆ ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡಬೇಕು. ಒಬ್ಬ ಉತ್ತರ ಕರ್ನಾಟಕ ರಾಜಕಾರಣಿ ಇಲ್ಲಿ ತನಕ ಮಾತಾಡಿದ್ದಾನ? ನಾನು ಆ ಜಾತಿಯವ, ನನಗೆ ನನ್ನನ್ನು ಮುಖ್ಯಮಂತ್ರಿ ಮಾಡಿ. ನಾನು ಆ ಜಾತಿಯವ, ನನ್ನನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ. ನಾನು ಆಗ ಮಾಡಿದೆ, ಈಗ ಮಾಡಿದೆ. ಮಣ್ಣಂಗಟ್ಟಿ ನೀವು ಏನೂ ಮಾಡಿಲ್ಲ. ನೀವು ಶಾಪ. ಉತ್ತರ ಕರ್ನಾಟಕದ ರಾಜಕಾರಣಿಗಳು